ನಮಸ್ಕಾರ ಸ್ನೇಹಿತರೆ, ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಈ ಒಂದು ನಾವು ವೆಬ್ ಲಿಂಕ್ನಲ್ಲಿ ಏನು ಮಾಡ್ತಾ ಇದ್ದು ಪೇಸ್ಲಿಪ್ಪನ್ನು ಲಾಗಿನ್ ಆಗಿ ಪೇಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ವು. ಸೊ ನಾವು ಪೇಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ ಮೇಲೆ ಡೈರೆಕ್ಟಾಗಿ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಕೊಂಡು ಪ್ರಿಂಟು ತಗೋತಾ ಇದ್ವು. ಬಟ್ ಈಗ ಏನಾಗಿದೆ, ನಾವು ಪೇಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಅದು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತದೆ. ಅಂದರೆ ನಾವು ಏನೊಂದು ಪಿ ಡಿ ಎಫ್ ರೂಪದಲ್ಲಿ ನಮ್ಮ ಪೇಸ್ಲಿಪ್ಪನ್ನು ಸೇವ್ ಮಾಡಿಕೊಳ್ಳುತ್ತೇವೆಯೋ ಅದು ಡೈರೆಕ್ಟಾಗಿ ಓಪನ್ ಆಗುವುದಿಲ್ಲ. ಓಪನ್ ಆ ಒಂದು ಪೇ ಸ್ಲಿಪ್ನ ಪಿ ಡಿ ಎಫನ್ನು ಓಪನ್ ಮಾಡಬೇಕಾದ್ರೆ ನಾವು ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ಏನಾಗಿರುತ್ತೆ, ಪಾಸ್ವರ್ಡು ನಾವು ಪೇ ಸ್ಲಿಪ್ ಒಂದು ಪಿ ಡಿ ಎಫ್ ಓಪನ್ ಮಾಡಬೇಕಾದ್ರೆ ನಮ್ಮ ಒಂದು ಏನು ಕೆ ಜಿ ಐ ಡಿ ಸಂಖ್ಯೆ ಇರ್ತದೆ, ಪ್ರಥಮ ಕೆ ಜಿ ಐ ಡಿ ಸಂಖ್ಯೆ, ಅದನ್ನು ಮೊದಲು ಎಂಟರ್ ಮಾಡಬೇಕು. ನಂತರ ಆ್ಯಡ್ ಅಂತಕ್ಕಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರನ್ನು ಆ್ಯಡ್ ಮಾಡಬೇಕು. ನಂತರ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕು. ಯಾವ ರೀತಿಪ್ಪ ಅಂದರೆ DDMMYY ಈ ರೀತಿ ಡೇಟ್ ಆಫ್ ಬರ್ತು ಎಂಟ್ರಿ ಮಾಡಿ ನಂತರ ಏನಾಗುತ್ತೆ, ನಮ್ಮ ಒಂದು ಪಿ ಡಿ ಎಫ್ನ ಪೇ ಸ್ಲಿಪ್ಪು ಓಪನ್ ಆಗುತ್ತೆ. ಸೊ ಯಾವ ರೀತಿ ಅಂದರೆ, ನಾನೀಗ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಒಂದು ಪೋರ್ಟಲ್ಗೆ ಲಾಗಿನ್ ಆಗಿದ್ದೇನೆ ಮತ್ತು ಲಾಗಿನ್ ಆದಮೇಲೆ ಒಂದು ಹೋಮ್ ಪೇಜಲ್ಲಿ ಎಡಗರಿರ್ತಕ್ಕಂಥ ಮೆನುಗಳಲ್ಲಿ ಪೇ ಸ್ಲಿಪ್ ಮೇಲೆ ನಾನೀಗ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ಪೇ ಸ್ಲಿಪ್ ಇಂಟರ್ಫೇಸ್ ಪೇಜ್ನಲ್ಲಿ ಸೊ ಈಗ ಮಂತ್ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಈಗ ಪ್ರೆಸೆಂಟ್ ಮಾರ್ಚ್ ತೋರಿಸ್ತಾ ಇದೆ, ಬಟ್ ಮಾರ್ಚ್ ಇನ್ನೂ ಜನರೇಟ್ ಆಗಿಲ್ಲ. ಜನವರಿ ಸೆಲೆಕ್ಟ್ ಮಾಡ್ಕೊಳ್ತೇನೆ ಮತ್ತು ಇಯರ್ ಇದೆ ಮತ್ತು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕೆಳಗಡೆಗೆ ನಮ್ಮ ನೇಮ್ ಮತ್ತು ಕೆ ಜಿ ಐ ಡಿ ನಂಬರ್ ಶೋ ಆಗ್ತಿರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಮ್ಮ ಒಂದು ಪೇ ಸ್ಲಿಪ್ ಇಲ್ಲಿ ಶೋ ಆಗ್ತಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಡೌನ್ಲೋಡ್, ಇಲ್ಲಿ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪೇ ಸ್ಲಿಪ್ ಈಗ ಡೌನ್ಲೋಡ್ ಆಗುತ್ತೆ. ಮತ್ತು ಇಲ್ಲಿ ನೋಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ರೆಡ್ ಕಲರ್ನಲ್ಲಿ ಈ ಒಂದು ಪೇಜ್ನ ಕೊನೆಗೆ ನೋಟ್ ಕೂಡ ಕೊಟ್ಟಿದ್ದಾರೆ. ದ ಡೌನ್ಲೋಡೆಡ್ ಫೈಲ್ ಈಸ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ, ಮತ್ತು ಪಾಸ್ವರ್ಡ್ ಫಾರ್ಮ್ಯಾಟು ಯಾವ ರೀತಿ ಇರಬೇಕು ಮತ್ತು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನಾನೀಗ ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಈ ಒಂದು ಪೇ ಸ್ಲಿಪ್ ಈಗ ಡೌನ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡೌನ್ಲೋಡಿಂಗ್ ಪೇ ಸ್ಲಿಪ್ ಅಂತ ಈಗ ಬರ್ತಾ ಇರೋದನ್ನು ನೋಡ್ಬೋದು. ಸೊ ನೋಡಿ, ಈಗ ಫೈಲ್ ಡೌನ್ಲೋಡೆಡ್ ಅಂತ ಬಂತು. ನಾನೀಗ ಓಪನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು, ಈಗ ಒಂದು ಪೇ ಸ್ಲಿಪ್ನ ಪಿ ಡಿ ಎಫ್ ಓಪನ್ ಆಗಲಿಲ್ಲ. ದಿಸ್ ಫೈಲ್ ಇಸ್ ಪ್ರೊಟೆಕ್ಟೆಡ್ ಅಂತ ಬಂತು, ಪಾಸ್ವರ್ಡ್ ಅಂತ ಬಂತು. ಸೊ ಪಾಸ್ವರ್ಡ್ ಸ್ಥಳದಲ್ಲಿ ನಾನೀಗ ಈ ಮುಂಚೆ ಹೇಳಿದಂತೆ ಏನು ಮಾಡ್ತೇನೆ, ನನ್ನ ಪ್ರಥಮ ಕೆ ಜಿ ಐ ಡಿ ಸಂಖ್ಯೆಯನ್ನು ಎಂಟರ್ ಮಾಡುತ್ತೇನೆ ಮತ್ತು ಆ್ಯಡ್ ಒಂದು ಸ್ಪೆಷಲ್ ಕ್ಯಾರೆಕ್ಟರನ್ನು ಆ್ಯಡ್ ಮಾಡುತ್ತೇನೆ ಮತ್ತು ನನ್ನ ಡೇಟ್ ಆಫ್ ಬರ್ತನ್ನು DDMMYY ಫಾರ್ಮ್ಯಾಟ್ನಲ್ಲಿ ಫಿಲ್ ಮಾಡುತ್ತೇನೆ. ಓಪನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ನೋಡ್ಬೋದು, ಈಗ ಪೇ ಸ್ಲಿಪ್ ಓಪನ್ ಆಯಿತು. ನೆನಪಿಡಿ, ಪಾಸ್ವರ್ಡ್ ಬಂದುಬಿಟ್ಟು ನಮ್ಮ ಪ್ರಥಮ ಕೆ ಜಿ ಐ ಡಿ ಸಂಖ್ಯೆ, ನಂತರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಆ್ಯಟು, ಮತ್ತು ಡೇಟ್ ಆಫ್ ಬರ್ತ್. ನೋಡಿ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಬೇಡಿ. ಡೇಟ್ ಆಫ್ ಬರ್ತನ್ನು DDMMYY ಈ ಫಾರ್ಮ್ಯಾಟಲ್ಲಿ ಮಾತ್ರ ಎಂಟ್ರಿ ಮಾಡಿರಿ. ಉದಾಹರಣೆಗೆ ಡೇಟ್ ಆಫ್ ಬರ್ತು 1 ಜನವರಿ 1984 ಆಗಿತ್ತು ಅಂದರೆ 0106 ಮತ್ತು 84 ಮಾತ್ರ ಎಂಟ್ರಿ ಮಾಡಿರಿ. 1984 ಅಂತ ಎಂಟ್ರಿ ಮಾಡಿದರೆ ತಗೊಳ್ಳಲ್ಲ. ಯಾಕೆಂದರೆ YY ಮಾತ್ರ ಈ ಒಂದು ಪ್ಯಾಟರ್ನಲ್ಲಿ ನೀವು ಪಾಸ್ವರ್ಡ್ ಹಾಕಿ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ, ನಿಮ್ಮ ಒಂದು ಪೇ ಸ್ಲಿಪ್ನ ಒಂದು ಪ್ರೊಟೆಕ್ಟೆಡ್ ಫೈಲು ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಬಹುದು. ಇದಿಷ್ಟು ನಾವು ಪೇ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಹೊಸ ಅಪ್ಡೇಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.